ಈ ಯೋಗಾಭ್ಯಾಸಕ್ಕೆ ಪೂರಕವಾಗಿ ನಾನು ನನ್ನನ್ನು ತೊಡಗಿಸಿಕೊಳ್ಳುವುದಕ್ಕೋಸ್ಕರ ಒಂದು ಧ್ಯಾನ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೇನೆ. ಪೂರ್ತಿಯಾಗಿ ಮೌನವಾಗಿ ಶಿಕ್ಷಕರು ಹೇಳುವಂತಹ ಸೂಚನೆಗಳನ್ನು ಮಾತ್ರ ಕೇಳಿಸಿಕೊಳ್ಳುತ್ತಿದ್ದೇನೆ. ನನ್ನ ಗಮನ ನನ್ನ ಶರೀರವನ್ನು ಒಂದು ಸಲ ಗಮನಿಸಿಕೊಳ್ಳುವಂತಹ ಪ್ರಯತ್ನ. ಶರೀರದ ಎರಡು ಮೂಗಿನ ಹೊಳ್ಳೆಗಳನ್ನು ಗಮನಿಸಿಕೊಳ್ಳುವ. ಆ ಎರಡು ಮೂಗಿನ ಹೊಳ್ಳೆಗಳಿಂದ ಜೀವರಾಶಿಗಳು, ಹಕ್ಕಿಗಳ ಚಿಲಿಪಿಲಿ ಕಲರವ, ಕ್ರಿಮಿಕೀಟಗಳ ಧ್ವನಿ, ನೀರಿನ ಜುಳು ಜುಳು ಶಬ್ದ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದೇನೆ. ಎಲ್ಲ ಕ್ರಿಯೆಗಳು ನಡೆಯುವಂಥದ್ದು ಆ ಪರಿಪೂರ್ಣವಾಗಿ ಆಲಿಸಿಕೊಳ್ಳುವ, ಗಮನಿಸಿಕೊಳ್ಳುವ ಎಲ್ಲ ಕ್ರಿಯೆಗಳು ಬಿಸಿ ಶಾಖವನ್ನು ಆ ಮುಚ್ಚಿದ ಕಣ್ಣಗುಡ್ಡೆಯ ಮೇಲೆ ಇಟ್ಟುಕೊಳ್ಳುವ. ಮುಚ್ಚಿದ ಕಣ್ಣಗುಡ್ಡೆಯ ಮೇಲೆ ಇಟ್ಟುಕೊಂಡು ನಾನು ಧ್ಯಾನಿಸುತ್ತಿರುವಂತಹ, ನಾನು ಪ್ರಾರ್ಥಿಸುತ್ತಿರುವಂತಹ ನನ್ನ ಇಚ್ಛಾಶಕ್ತಿಯಾಗಿರುವಂತಹ ನನ್ನ ಭಗವಂತ ಪೂರಕ ರೇ ಪೂರಕ ರೇ ಪೂರಕ ರೇ. ಎರಡನೇ ಹಂತ ನಾನು ಅಭ್ಯಾಸ ಮಾಡುವುದಿಲ್ಲ, ಪ್ರಾತ್ಯಕ್ಷತೆ ಮಾಡುವುದನ್ನು ಮಾಡಿದ್ದೇನೆ. ಎರಡನೇ ಹಂತದಲ್ಲಿ ಮಂಡಿಯ ಮುಂಭಾಗ ಪೂರಕ ರೇ ಪೂರಕ ರೇ. ಈಗ ಅದೇ ಸ್ಥಿತಿಯಲ್ಲಿ ನಾನು ಸಾಲ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೇನೆ, ನಾವು ವಜ್ರಾಸನ ಕುಳಿತುಕೊಂಡಿದ್ದೇವೆ. ಈ ರೀತಿ ಕುಳಿತುಕೊಳ್ಳಲ್ಲ, ಹಾಗೆ ಪೂರ್ವ ಎರಡು ಕೈಗಳು ಮೇಲೆ ನೇರ ಮೇಲಕ್ಕೆ. ಇಲ್ಲಿ ಉಸಿರು ಬಿಡುತ್ತಾ ಕೈಗಳನ್ನು ಹಿಂದಕ್ಕೆ ಸ್ಥಾಪಿಸಿಕೊಳ್ಳುವ. ನೋಡಿ, ಈ ರೀತಿ ಹಿಂದಕ್ಕೆ ಇಟ್ಟುಕೊಂಡಿದ್ದಾರಲ್ಲ, ಸ್ಥಿತಿಯಲ್ಲಿ 3 ಬಾರಿ ಉಸಿರಾಟ ಮಾಡುವ. ಗಂಟಲಿನ ಭಾಗವನ್ನು ಗಮನಿಸಿಕೊಳ್ಳುವ. ಕೈಗಳು ನೇರ ಕಿವಿಯ ಹಿಂಭಾಗದಲ್ಲಿ ಗಮನಿಸಿಕೊಳ್ಳುವ. ಈ ಸ್ಥಿತಿಯಲ್ಲಿ ಉಸಿರಾಟ 3 ಬಾರಿ ಉಸಿರಾಟ ಮಾಡಿದರೆ ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಕೈಗಳು ನೇರ ಮೇಲಕ್ಕೆ, ಉಸಿರು ಖಾಲಿ ಮಾಡಿಕೊಳ್ಳುತ್ತಾ. ಈಗ ಮತ್ತೆ ಪೂರಕ ರೇ ಪೂರಕ ರೇಖಕ ಪೂರಕ ರೇ. ಕೊನೆಯ ಬಾರಿ ರೇ. ಉಸಿರು ತುಂಬಿಸಿಕೊಳ್ಳುವ, ಉಸಿರು ಖಾಲಿ ಮಾಡಿಕೊಳ್ಳುವ. ಬ್ರೀದಿಂಗ್ ರೇ ಪೂರಕ ರೇ ಆಗ ರೇ ಪೂರಕ